ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಲವ್ ಯು ಟು ಚಿನ್ನ ಅಂತ ಸಿದ್ದುಗೆ ಹೊಟ್ಟೆಗೆ ಹೊಡಿತಾನೆ ವಲ್ಲಭ. ನಂತರ ಮೇಲಿಂದ ಮೇಲೆ ಬಾರಿಸಿ, ಹೇಳೋ ಸೂರ್ಯಕಾಂತ್ ಮನೆಗೆ ಏನಕ್ಕೆ ಬಂದಿದೆ ಹೇಳು ಅಂತ ಕೆಳಗೆ ಬೀಳಿಸಿ ಅವನ ಕೂದಲನ್ನು ಹಿಡ್ಕೊಂಡು, ನೀನಾಗಿ ನೀನು ಆ ಮನೆಗೆ ಬರೋದಕ್ಕೆ ಸಾಧ್ಯನೇ ಇಲ್ಲ, ಯಾರು ಅಂತ ಹೇಳು ಅಂತಾನೆ ವಲ್ಲಭ. ಆಗ ಸಿದ್ದು ವಲ್ಲಭನ ಮುಖಕ್ಕೆ ಹೊಡೆದು ಅವನ ಕುತ್ತಿಗೆನ ಹಿಡ್ಕೊತಾನೆ. ನಂತರ ವಲ್ಲಭ ಅವನಿಗೆ ಹೊಡೆದು ಅವನ ಕುತ್ತಿಗೆನ ಹಿಡ್ಕೊಂಡು, ಹೇಳು ಯಾರು ನಿನ್ನ ಆ ಮನೆ ಕರೆಸಿದ್ದು, ಹೇಳ್ತೀಯೋ ಇಲ್ವೋ ಅಂತಾನೆ ವಲ್ಲಭ. ಆಗ ಸಿದ್ದು ಕೈಯಲ್ಲಿ ಮರಳನ್ನು ತಗೊಂಡು ವಲ್ಲಭ ಕಣ್ಣಿಗೆ ಹಾಕಿ ಅಲ್ಲಿಂದ ಓಡಿ ಹೋಗ್ತಾನೆ. ಅಮ್ಮ ಅಮ್ಮ ಅಂತ ವಲ್ಲಭ ಕಣ್ಣನ್ನು ಉಜ್ಕೋತಾನೆ. ಏಯ್ ಛೇ ಅಂತ ವಲ್ಲಭ ಕೂಗ್ತಾನೆ. ಈಚೆ ಅಮೂಲ್ಯ ಮನೆಯಿಂದ ಹೊರಗೆ ಮಕ್ಕಳನ್ನೆಲ್ಲ ಕೂರಿಸ್ಕೊಂಡು ಟ್ಯೂಷನ್ ಹೇಳೋದಕ್ಕೆ ಶುರು ಮಾಡ್ತಾಳೆ. ಗುಡ್ ಈವ್ನಿಂಗ್ ಅಕ್ಕ ಅಂತಾಳೆ ಮಕ್ಕಳು. ಇವಾಗ ನೀವೆಲ್ಲರೂ ನಿಮ್ಮ ಸ್ಕೂಲಲ್ಲಿ ಟೀಚರ್ ಏನು ಹೋಮ್ವರ್ಕ್ ಕೊಟ್ಟಿದ್ದಾರೆ ಅಂತ ಹೇಳಿ, ಅದನ್ನು ಸಾಲ್ವ್ ಮಾಡೋಕ್ಕೆ ನಾನು ಹೆಲ್ಪ್ ಮಾಡ್ತೀನಿ, ಓಕೆನಾ ಅಂತಾಳೆ ಅಮೂಲ್ಯ. ಅಕ್ಕ, ನನಗೆ ಸ್ಕೂಲಲ್ಲಿ ಮ್ಯಾಥ್ಸ್ ಹೋಮ್ವರ್ಕ್ ಕೊಟ್ಟವ್ರೆ, ಆದರೆ ನನಗೆ ಲೆಕ್ಕನೇ ಅರ್ಥ ಆಯ್ತಿಲ್ಲ ಅಂತಾನೆ ಒಬ್ಬ ಹುಡುಗ. ಇಷ್ಟು ದೊಡ್ಡವನಾಗಿದೆಯಾ, ಇನ್ನೂ ಸಾಲ್ವ್ ಮಾಡೋಕ್ಕೆ ಬರಲ್ವಾ ನಿನಗೆ? ಓ ಇದಾ ಅಂತ ಅಮೂಲ್ಯ ಅವನಿಗೆ ಲೆಕ್ಕನ ಹೇಳ್ಕೊಡ್ತಾಳೆ. ಆಗ ಇನ್ನೊಬ್ಳು, ಅಕ್ಕ ಈ ವರ್ಡ್ ಏನಕ್ಕ ಅಂತಾಳೆ. ಇದು ಬ್ರೀಸ್. ಬ್ರೀಸ್ ಅಂದರೆ ಏನು ಗೊತ್ತಾ? ಗಾಳಿ, ತಂಗಾಳಿ, ಸರಿನಾ ಅಂತಾಳೆ ಅಮೂಲ್ಯ. ಆಗ ಪ್ರಿಯಾ ಹೊರಗಡೆ ಬಂದು ನೋಡ್ತಾ, ಓಹೋ ಮಕ್ಕಳೆಲ್ಲ ಬಂದಿದ್ದಾರೆ, ಇವಳು ಟ್ಯೂಷನ್ ಶುರು ಮಾಡೇ ಬಿಟ್ಲಾ ಅಂತ ಯೋಚನೆ ಮಾಡ್ತಾಳೆ. ಆಗ ಅಮೂಲ್ಯ ಪ್ರಿಯಾನ ನೋಡಿ, ಹೋ ಅಕ್ಕ ಬಂದ್ರಾ, ಬನ್ನಿ ಬನ್ನಿ ಅಂತಾಳೆ ಅಮೂಲ್ಯ. ಏನು ಅಮೂಲ್ಯ ಅಂತಾಳೆ ಪ್ರಿಯಾ. ನೀವು ಸರಿಯಾದ ಟೈಮ್ಗೆ ಬಂದಿದ್ದೀರಾ ನೋಡಿ, ನಿಮ್ಮಿಂದ ಒಂದು ಹೆಲ್ಪ್ ಆಗಬೇಕಾಗಿತ್ತು ಅಕ್ಕ ಅಂತಾಳೆ ಅಮೂಲ್ಯ. ಏನು ಹೆಲ್ಪು? ಜ್ಯೂಸ್ ಏನಾದರೂ ಬೇಕಾ, ಮಾಡ್ಕೊಂಡು ಬರ್ತೀನಿ ಇರು ಅಂತ ಪ್ರಿಯಾ ಹೋಗುವಾಗ, ಅಯ್ಯೋ ಅಕ್ಕ, ಈ ಮಗುಗೆ ಇಂಗ್ಲೀಷ್ ಪೋಯಮಲ್ಲಿ ಹೆಲ್ಪ್ ಮಾಡಬೇಕಿತ್ತು, ಸ್ವಲ್ಪ ಹೆಲ್ಪ್ ಮಾಡ್ತೀರಾ ಅಂತಾಳೆ ಅಮೂಲ್ಯ. ಏನು ಮಾಡೋದು ಇವಾಗ, ನನ್ನ ಸರಿಯಾಗಿ ಸಿಕ್ಕಾಕಿಸಿದ್ಲಲ್ಲ, ಈಗೇನು ಮಾಡಲಿ ಅಂತ ಪ್ರಿಯಾ ಯೋಚನೆ ಮಾಡ್ತಾಳೆ. ಆಗ ಅಮೂಲ್ಯ, ಪುಟ್ಟ ಈ ಅಕ್ಕನ ಹತ್ರ ಇಂಗ್ಲೀಷಲ್ಲಿ ಏನೇ ಡೌಟ್ ಇದ್ದರೆ ಕೇಳು, ಅವರು ಪಟಪಟ ಅಂತ ಹೇಳ್ಕೊಡ್ತಾರೆ, ಸರಿನಾ ಅಂತಾಳೆ. ಹೌದಾ, ಇವಕ್ಕ ಎಲ್ಲನೂ ಹೇಳ್ಕೊಟ್ಬಿಡ್ತಾರಾ ಅಂತಾಳೆ ಹುಡುಗಿ. ಹ್ಞೂ ಕಂದ ಅಂತಾಳೆ ಅಮೂಲ್ಯ. ಈಚೆ ಸೂರ್ಯಕಾಂತ್ ಚಂದ್ರಕಾಂತ್ ಮನೆಗೆ ಬಂದು ಸೋಫಾದಲ್ಲಿ ಕೂತ್ಕೋತಾರೆ. ಕಲಾ, ನೀರು ತಗೊಂಬ ಅಮ್ಮ ಅಂತಾರೆ ಸೂರ್ಯಕಾಂತ್. ಹಾಂ ಬಂದೆ ಅಂತ ಕಲಾವತಿ ನೀರನ್ನು ತಂದುಕೊಡ್ತಾರೆ. ಆಗ ಇಂದಿರಾ ಬಂದು, ರೀ ಎಲ್ಲ ಆರಾಮ, ನೀವೇನು ಅರ್ಜೆಂಟಲ್ಲಿ ಹೊರಗೆ ಹೋಗ್ಬಿಟ್ರಿ, ಪಾಪ ಹುಡುಗ ಬಂದಿದ್ನಲ್ಲ ಅವನು ಹಾಗೆ ಹೊರಟೋದ ಅಂತಾಳೆ. ಅದು ಅಂಗಡೀಲಿ ಶಾರ್ಟ್ ಸರ್ಕ್ಯೂಟ್ ಅಂದ್ರಲ್ಲ, ದೊಡ್ಡ ಅನಾಹುತ ಆಗಿಲ್ಲ ತಾನೆ ಅಂತಾರೆ ಕಲಾವತಿ. ಅತ್ತಿಗೆ, ಯಾರೋ ನಮಗೆ ಸುಳ್ಳು ಕಾಲ್ ಮಾಡಿದ್ದಾರೆ, ಅಲ್ಲಿ ಹೋಗಿ ನೋಡಿದರೆ ಅಲ್ಲಿ ಯಾವ ಶಾರ್ಟ್ ಸರ್ಕ್ಯೂಟು ಇಲ್ಲ, ಏನೂ ಇಲ್ಲ ಅಂತಾರೆ ಚಂದ್ರಕಾಂತ್. ಹೌದಾ, ಯಾರದು ಸುಳ್ಳು ಹೇಳಿದ್ದು ಅಂತಾರೆ ಇಂದಿರಾ. ಯಾರು ಕಾಲ್ ಮಾಡಿದ್ರೋ ಗೊತ್ತಿಲ್ಲ, ವಾಪಸ್ ಅದೇ ನಂಬರ್ಗೆ ಕಾಲ್ ಮಾಡಿದರೆ ಕಾಲ್ ಪಿಕ್ ಮಾಡ್ತಿಲ್ಲ ಅಂತಾರೆ ಸೂರ್ಯಕಾಂತ್. ಅಣ್ಣ, ಸುಮ್ಮನೆ ಯಾರೋ ತಲೆಹರಟೆ ಮಾಡೋದಕ್ಕೆ ಹೀಗೆ ಮಾಡಿರಬೇಕು ಅಂತಾರೆ ಚಂದ್ರಕಾಂತ್. ಅದು ಯಾರು ಅಂತ ಗೊತ್ತಾಗಲಿ ಚಂದ್ರು, ಸುಮ್ಮನೆ ಬಿಡಲ್ಲ ನಾನು ಅವರನ್ನು. ಅವರಿಗೆ ಯಾರ ಹತ್ರ ಆಟ ಆಡ್ತಿದ್ದಾರೆ ಅಂತ ಗೊತ್ತಿಲ್ಲ ಅನ್ಸುತ್ತೆ. ನಾವು ಅಂದರೆ ಸುಮ್ಮನೆನಾ, ಇರೋ ಬರೋ ಕೆಲಸ ಎಲ್ಲ ಬಿಟ್ಟು ಓಡೋದ್ವಿ, ಕೈಗೆ ಸಿಗಬೇಕು ಅಂತಾರೆ ಸೂರ್ಯಕಾಂತ್. ಛೇ, ಅವನು ಯಾರೋ ಮಾಡಿದ ತರಲೆಯಿಂದ ನಮ್ಮ ಮನೆಗೆ ಬಂದಿದ್ದು ಹುಡುಗ ಹೇಳಬೇಕು ಅಂತಿದ್ದ ವಿಚಾರನ ಹೇಳ್ದೆ ಹೋದ್ನಲ್ಲ ಅಂತಾರೆ ಇಂದಿರಾ. ಅಷ್ಟಕ್ಕೂ ಯಾರವನು, ಏನು ಹೇಳಬೇಕು ಅಂತಿದ್ದ ಅಂತಾರೆ ಸೂರ್ಯಕಾಂತ್. ಈಗ ನಾನೇನಾದರೂ ಅವನು ಅಮೂಲ್ಯನ ಲವ್ವರ್ ಅಂತ ಹೇಳಿದರೆ ಇವರಿಬ್ಬರು ನಂಬೋದೇ ಇಲ್ಲ, ಆಮೇಲೆ ನನ್ನ ಗಂಡ ನನ್ನನ್ನೇ ಬೈದು ಬಾಯಿ ಮುಚ್ಚಿಸ್ತಾನೆ, ಇವಾಗ ಹೇಳೋದು ಬೇಡ ಅಂತ ಯೋಚನೆ ಮಾಡ್ತಾಳೆ ಇಂದಿರಾ. ನಿನ್ನೆ ಕೇಳ್ತಿರೋದು, ಆ ಹುಡುಗ ಯಾರು, ನನ್ನ ಹತ್ರ ಮುಖ್ಯವಾದ ವಿಚಾರ ಮಾತಾಡುವಂಥದ್ದು ಏನಿತ್ತು, ಅದೇನೋ ನೀನೇ ಹೇಳ್ಬೋದಲ್ಲ ಅಂತಾರೆ ಚಂದ್ರಕಾಂತ್. ಅದು ಮತ್ತೆ ಬಂದು ಹೇಳ್ತಾನೆ ಅವನೇ ಅಂತಾರೆ ಇಂದಿರಾ. ಯಾರವನು, ಸರಿಯಾಗಿ ಟೆನ್ಷನ್ ಕೊಟ್ಬಿಟ್ಟ, ತಲೆ ನೋವ್ತಿದೆ, ನಾನು ಹೋಗಿ ರೆಸ್ಟ್ ಮಾಡ್ತೀನಿ ಅಂತ ಸೂರ್ಯಕಾಂತ್ ಹೋಗ್ತಾರೆ. ಜ್ಯೋತಿ ಒಂದು ಲೋಟ ಕಾಫಿ ಮಾಡ್ಕೊಂಡು ಬಾ ಅಂತ ಚಂದ್ರಕಾಂತ್ ಕೂಡ ಅಲ್ಲಿಂದ ಹೋಗ್ತಾರೆ. ಆಗ ಅಜ್ಜಿ, ಏನಮ್ಮ ಇಂದಿರಾ, ನಿನಗೂ ತಲೆನೋವಿದೆಯಾ, ಏನು ಯಾಕೋ ಮುಖ ಒಂಥರ ಆಗಿದೆ ಅಂತಾರೆ. ನನಗೇನು ಆಗಿಲ್ಲ, ಚೆನ್ನಾಗೇ ಇದ್ದೀನಿ ಅಂತ ಇಂದಿರಾ ಅಲ್ಲಿಂದ ಹೋಗ್ತಾಳೆ. ಈಚೆ ಅಮೂಲ್ಯ, ಅಕ್ಕ ನಿಮ್ಮನ್ನೇ ಕರಿತಿರೋದು, ಏನಾಯ್ತಕ್ಕ? ಪುಟ್ಟ ನೀನೇನು ಸುಮ್ಮನೆ ಕೂತ್ಬಿಟ್ಟೆ, ಡೌಟ್ಸ್ ಹೋಗಿ ಅಕ್ಕನ ಕೇಳು, ಯಾಕಂದರೆ ಈ ಅಕ್ಕ ನನಗಿಂತ ಜಾಸ್ತಿ ಓದಿದ್ದಾರೆ, ಇವರು ಇಂಗ್ಲೀಷ್ ಲಿಟ್ರೇಚರಲ್ಲಿ MA ಮಾಡಿದ್ದಾರೆ. ನೋಡಿ ಮಕ್ಕಳ, ಇನ್ಮೇಲೆ ನಿಮಗೆ ಇಂಗ್ಲೀಷಲ್ಲಿ ಏನೇ ಡೌಟ್ ಇದ್ದರೂ ಈ ಅಕ್ಕನ ಹತ್ರ ಹೋಗಿ ಕೇಳಿ, ಪಟಪಟ ಅಂತ ಹೇಳ್ಕೊಡ್ತಾರೆ, ಸರಿನಾ ಅಂತಾಳೆ ಅಮೂಲ್ಯ. ಆಗ ಒಬ್ಬಳು ಅಕ್ಕ, ಡಫೋಡಿಲ್ಸ್ಗೆ ಕನ್ನಡದಲ್ಲಿ ಏನು ಹೇಳ್ತಾರೆ ಅಂತಾಳೆ. ಅಯ್ಯೋ, ನಾನು ಅಡುಗೆ ಮನೇಲಿ ಏನೋ ಇಟ್ಟು ಬಂದಿದ್ದೀನಿ, ಆರಿಸೋದನ್ನು ಮರ್ತೆ ಅಂತ ಪ್ರಿಯ ಹೋಗಬೇಕು ಅನ್ನುವಾಗ, ಅಡುಗೆ ಮನೇಲಿ ಅತ್ತೆ ಇದ್ದಾರಲ್ಲ ಅಕ್ಕ, ಅವರು ನೋಡ್ಕೋತಾರೆ ಬಿಡಿ ಅಂತಾಳೆ ಅಮೂಲ್ಯ. ಇಲ್ಲ, ನಾನು ಶುರು ಮಾಡಿರೋ ಕೆಲಸನ ನಾನೇ ಮುಗಿಸ್ಬೇಕು, ಅರ್ಧಂಬರ್ಧ ಮಾಡಿಬಿಟ್ಟು ಬಂದರೆ ನನಗೂ ಕಿರಿಕಿರಿ ಆಗುತ್ತೆ. ಅದು ಅಲ್ಲದೆ ಅತ್ತೆಗೆ ಒಂದು ಮಾತು ಹೇಳಿದೆ ನಾನು ಇಲ್ಲಿ ಬಂದು ಕೂತ್ಕೊಂಡ್ರೆ ಏನು ಚೆನ್ನಾಗಿರುತ್ತೆ ಹೇಳು, ನಿನಗೇನು ಕೆಲಸ ಇಲ್ಲ, ಗಂಟೆಗಟ್ಟಲೆ ಟ್ಯೂಷನ್ ಮಾಡ್ತೀಯಾ, ನನಗೆ ಹಾಗಾಗುತ್ತಾ ಹೇಳು, ಮನೆ ಜವಾಬ್ದಾರಿ ಇರಲ್ವಾ ನೋಡು, ನನಗಿನ್ನೂ 2 ಗಂಟೆ ಕೆಲಸ ಇದೆ ಅಡುಗೆ ಮನೇಲಿ, ಬೇಕಿದ್ರೆ ಆಮೇಲೆ ಬಂದು ಕೂತ್ಕೋತೀನಿ ನೋಡು, ಸೀದಿದ ವಾಸನೆ ಬರ್ತಿದೆ, ನಾನು ಹೇಳಿಲ್ವಾ ನಿನಗೆ ಅಂತ ಪ್ರಿಯಾ ಅಲ್ಲಿಂದ ಓಡ್ತಾಳೆ. ಏನೋ ಸೀದು ಹೋಗಿರೋ ವಾಸನೆನೇ ಬರ್ತಿಲ್ವಲ್ಲ, ಈ ಅಕ್ಕಂಗೆ ಏನಾಗಿದೆ ಅಂತ ಅಮೂಲ್ಯ ಯೋಚನೆ ಮಾಡಿ, ಪುಟ್ಟ ಕೊಡು, ಡೆಫೋಡಿಲ್ಸ್ ಅಂದರೆ ಅದು ಒಂದು ರೀತಿ ಫ್ಲವರ್, ಸರಿನಾ ಅಂತಾಳೆ ಅಮೂಲ್ಯ. ಈಚೆ ಅಜ್ಜಿ, ಅಲ್ಲ ಕಣೆ
ಆ ಹುಡುಗ ಬಂದಿದ್ದಾನಲ್ಲ, ಏನು ಅವನ ಹೆಸರು, ಸಿದ್ದು. ಇಷ್ಟಕ್ಕೂ ಆ ಸಿದ್ದು ಯಾರು ಅಂತಾರೆ. ಅದೇ ಅತ್ತೆ, ನನಗೂ ಅರ್ಥ ಆಗ್ತಿಲ್ಲ ಅಂತಾರೆ ಕಲಾವತಿ. ಅವನನ್ನು ಈ ಇಂದಿರಾ ಯಾಕೆ ಕರೆಸಿದ್ಲು ಅಂತ ಅಂತಾರೆ ಅಜ್ಜಿ. ಅತ್ತೆ, ಅವನು ಯಾರು ಅಂತ ಇಂದಿರಾಗೆ ಗೊತ್ತು, ಆದರೆ ಅವನು ಯಾರು ಅಂತ ಕೇಳಿದರೆ ಬಾಯಿನೇ ಬಿಡ್ತಿಲ್ಲ. ಏನೋ ಮುಖ್ಯವಾದ ವಿಷಯ ಅಂತ ಹೇಳ್ತಾಳೆ, ಕೇಳಿದರೆ ಅವನೇ ಬಂದು ಹೇಳ್ತೀನಿ ಅಂತ ಹೇಳ್ತಿದ್ದಾಳೆ ಅಂತಾರೆ ಕಲಾವತಿ. ಏನಿರ್ಬೋದು ಆ ಮುಖ್ಯವಾದ ವಿಷಯ ಅಂತಾರೆ ಅಜ್ಜಿ. ಅದನ್ನು ನಾನು ಯೋಚನೆ ಮಾಡ್ತಿದ್ದೀನಿ ಅತ್ತೆ. ಈ ಇಂದಿರಾ ಆಡ್ತಾ ಇರೋದು ನೋಡಿದರೆ ನನಗೆ ಯಾಕೋ ತುಂಬ ಭಯ ಆಗ್ತಿದೆ ಅತ್ತೆ. ಏನೋ ಸಂಚು ಮಾಡ್ತಿದ್ದಾಳೆ ಅನ್ನಿಸ್ತಿದೆ ನನಗೆ ಅಂತಾರೆ ಕಲಾವತಿ. ಅವಳು ಸಂಚು ಮಾಡದೆ ಯಾರನ್ನೂ ಈ ಮನೆಗೆ ಕರೆಸೋಳಲ್ಲ. ಖಂಡಿತ ಏನೋ ಕಿತಾಪತಿ ಮಾಡೋಕ್ಕೆ ಹೊರಟಿದ್ದಾಳೆ. ಅದೇನು ಅಂತ ತಿಳ್ಕೊಬೇಕು ಅಂತಾರೆ ಅಜ್ಜಿ. ಅತ್ತೆ, ಹೇಗೆ ಕೇಳೋದು? ಕೇಳಿದರೆ ಖಂಡಿತ ಅವಳು ನಮ್ಮ ಹತ್ರ ಹೇಳೋದಿಲ್ಲ. ಈಗೇನು ಮಾಡೋದು ಅತ್ತೆ ಅಂತಾರೆ ಕಲಾವತಿ. ಗೊತ್ತಿಲ್ಲ ಕಲಾ, ಇಂದಿರಾ ಏನು ಮಾಡ್ತಾಳೋ ಏನೋ, ನೋಡೋದಷ್ಟೇ ನಮ್ಮ ಕೆಲಸ ಅಂತಾರೆ ಅಜ್ಜಿ. ಈಚೆ ವೀಣಾ ಸಾಂಗ್ ಹೇಳ್ತಾ ಕೆಲಸ ಮಾಡ್ತಿರುವಾಗ ಅವರಿಗೆ ಕಾಲ್ ಬರುತ್ತೆ. ಹಲೋ ಮಗಳೇ ಅಂತಾರೆ ವೀಣಾ. ಅಯ್ಯೋ ಅಮ್ಮ, ನಿನಗೆ ನಮ್ಮ ಮನೆಯವ್ರ ಹತ್ರ ಹೇಳೋಕ್ಕೆ ಬೇರೆ ಸುಳ್ಳೇ ಸಿಗಲಿಲ್ವಾ ಅಂತಾಳೆ ಪ್ರಿಯಾ. ಯಾವ ಸುಳ್ಳಿನ ಬಗ್ಗೆ ಮಾತಾಡ್ತಿದ್ದೀಯ ಮಗಳೇ ಅಂತಾರೆ ವೀಣಾ. ನೀನು ಅಪ್ಪ ಸೇರಿ 1000 ಸುಳ್ಳು ಹೇಳಿದ್ದೀರಾ, ನಿಮಗೆ ಯಾವುದು ಅಂತ ನೆನಪಾಗುತ್ತಾ? ಅಲ್ಲಮ್ಮ, ಇಂಗ್ಲೀಷಲ್ಲಿ ಲಿಟ್ರೇಚರಲ್ಲಿ ನಾನು MA ಮಾಡಿದ್ದೀನಿ ಅಂತ ಹೇಳಿದ್ಯಲ್ಲ, ಅದು ಇವಾಗ ನನ್ನ ಕುತ್ತಿಗೆಗೆ ಬಂದಿದೆ ಅಂತಾಳೆ ಪ್ರಿಯಾ. ಈಗ ಅಂಥ ಸಮಸ್ಯೆ ಏನಾಯಿತು? ಆ ಹಸಿಮೆಣಸಿನ್ಕಾಯಿ ಪ್ರಿಯಾ ನಿನ್ನ ಸರ್ಟಿಫಿಕೇಟ್ ಏನಾದರೂ ಕೇಳಿದ್ಲಾ ಅಂತಾರೆ ವೀಣಾ. ಮೀನಾ ಅಲ್ಲಮ್ಮ, ಅಮೂಲ್ಯ 4 ಕಾಸು ದುಡಿಯೋಕ್ಕೋಸ್ಕರ ಅಕ್ಕಪಕ್ಕದ ಬೀದಿಲಿರೋ ಮಕ್ಕಳಿಗೆ ಟ್ಯೂಷನ್ ಹೇಳ್ಕೊಡ್ತಿದ್ದಾಳೆ. ಮನೇಲಿ ಅಕ್ಕ, ನೀವು ಹೇಗಿದ್ರು ಇಂಗ್ಲೀಷಲ್ಲಿ MA ಮಾಡಿದ್ದೀರಲ್ಲ, ನನ್ನ ಜೊತೆ ನೀವು ಪಾಠ ಹೇಳಿ ಅಂತ ಕೂತಿದ್ದಾಳೆ. ನನಗಂತೂ ತಲೆ ಕಿತ್ತು ಹೋಗಿದೆ ಅಮ್ಮ, ನಾನು ಏನು ಅಂತ ಪಾಠ ಮಾಡಲಿ ಹೇಳು ಅಂತಾಳೆ ಪ್ರಿಯಾ. ಏಯ್, ಅಷ್ಟೇ ತಾನೇ, ಚಿಕ್ಕ ಚಿಕ್ಕ ಮಕ್ಕಳು ತಾನೇ, ಅವರಿಗೆ ಹೇಳ್ಕೊಡೋಕ್ಕೆ ಗೊತ್ತಿಲ್ವೇನೆ ನಿನಗೆ? ನಾನೇ ಹೇಳ್ತೀನಿ ಬಿಡು, ತಗೋ. ಟೇಬಲ್ ಅಂದರೆ ಮೇಜು, ಆ್ಯಪಲ್ ಅಂದರೆ ಸೇಬು, ಸಕ್ಕರೆ ಅಂದರೆ ಶುಗರು, ಮೊಸರು ಅಂದರೆ ಮಿಲ್ಕು ಅಂತಾರೆ ವೀಣಾ. ಅಯ್ಯೋ ಅಮ್ಮ, ಇಂಗ್ಲೀಷಲ್ಲಿ ಮೊಸರಿಗೆ ಮಿಲ್ಕ್ ಅನ್ನಲ್ಲ, ಕರ್ಡ್ ಅಂತಾರೆ ಅಂತಾಳೆ ಪ್ರಿಯಾ. ಜಾಣ ಕಣೆ ನೀನು, ನನಗಿಂತೆಲ್ಲ ಜಾಸ್ತಿ ಇಂಗ್ಲೀಷ್ ಬರುತ್ತೆ ಅಲ್ವೇನೆ ನಿನಗೆ ಅಂತಾರೆ ವೀಣಾ. ಇದೆಲ್ಲ ಆಗಲ್ಲಮ್ಮ, ಈಗಲಿನ ಮಕ್ಕಳಿಗೆ ಹೇಳ್ಕೊಡೋಕ್ಕೆ ತುಂಬ ಚೆನ್ನಾಗಿ ಇಂಗ್ಲೀಷ್ ಬರಬೇಕು. ಅದು ಅಲ್ಲದೆ ಅವ್ರು ನನಗೆ 100 ಪ್ರಶ್ನೆ ಕೇಳ್ತಾರೆ, ಅವ್ರ ಮುಂದೆ ಬೆಬ್ಬೆಬ್ಬೆ ಅನ್ನೋಕ್ಕಾಗಲ್ಲ ಅಮ್ಮ. ಏನಾದರೂ ಮಾಡಿ ನನಗೆ ಟ್ಯೂಷನ್ ಟೆನ್ಷನ್ನಿಂದ ಮುಕ್ತಿ ಕೊಡ್ಸಮ್ಮ ಅಂತಾಳೆ ಪ್ರಿಯಾ. ಒಂದು ಕೆಲಸ ಮಾಡು, ನಿಮ್ಮ ಮಾವನ ಹತ್ರ ಹೋಗಿ ಈ ಥರ ಬೇರೆಯವ್ರ ಮನೆ ಮಕ್ಕಳಿಗೆ ಹೇಳ್ಕೊಡೋದೆಲ್ಲ ತುಂಬ ತಲೆನೋವಿನ ಕೆಲಸ, ಅಮೂಲ್ಯಂಗೆ ಬೇಡ ಅಂತ ಹೇಳಿ ಮಾವ ಅಂತ ಬತ್ತಿ ಇಟ್ಬಿಡು. ನಿನ್ನ ಮಾವ ಬೇಡ ಅಂದರೆ ಮುಗೀತಲ್ಲ, ಈ ಟ್ಯೂಷನ್ ಅನ್ನೋ ಟೆನ್ಷನ್ನೇ ಇರಲ್ಲ ಅಂತಾರೆ ವೀಣಾ. ಮಾವನ ಹತ್ರ ಹೋಗಿ ಮಾತಾಡೋಕ್ಕೆ ಮಾವಂಗೆ ಈ ವಿಷಯನೇ ಗೊತ್ತಿದ್ರೆ ತಾನೆ ಅಂತಾಳೆ ಪ್ರಿಯಾ. ಅಂದರೆ ಅಂತಾರೆ ವೀಣಾ. ಅಮೂಲ್ಯ ಇನ್ನು ಟ್ಯೂಷನ್ ವಿಷಯ ಮಾವಂಗೆ ಹೇಳಲೇ ಇಲ್ಲಮ್ಮ. ಮಾವಂಗೆ ಹೇಳ್ದೇನೆ ಮಕ್ಕಳನ್ನೆಲ್ಲ ಮನೆಗೆ ಕರೆಸ್ಕೊಂಡಿದ್ದಾಳೆ. ಮಾವ ರಾತ್ರಿಗೆ ಮನೆ ಬಂದ ಮೇಲೆ ಹೇಳ್ತೀನಿ ಅಂತ ಹೇಳಿದಾಳೆ. ಅವಳೇ ಇನ್ನೂ ಹೇಳಿಲ್ಲ ಅಂದಮೇಲೆ ನಾನು ಹೋಗಿ ಮಾವನ ಹತ್ರ ಏನು ಹೇಳಲಿ ಅಂತಾಳೆ ಪ್ರಿಯಾ. ಅಲ್ಲೇ ಇದೆಯಲ್ಲೇ ಸಮಸ್ಯೆಗೆ ಪರಿಹಾರ. ಅಮೂಲ್ಯ ಹೇಳೋಕ್ಕಿಂತ ಮೊದಲೇ ಮಾವಂಗೆ ನೀನೇ ವಿಷಯ ಹೇಳಿದರೆ ಮುಗೀತಲ್ಲ. ನನಗೆ ಗೊತ್ತಿಲ್ಲದೆ ಈ ಮನೇಲಿ ಇಷ್ಟೆಲ್ಲ ನಡೀತಿದೆಯಲ್ಲ ಅಂತ ನಿಮ್ಮ ಮಾವಂಗೆ ಕೋಪ ಬರಲ್ವೇನೆ? ಆ ಕೋಪದ ಕಿಡಿ ಸಾಕಲ್ಲ ನಿಮ್ಮ ಮನೇಲಿ ಒಂದು ದೊಡ್ಡ ಬೆಂಕಿ ಹತ್ಕೊಳ್ಳೋದಕ್ಕೆ. ಆ ಬೆಂಕಿನೇ ಒಲೆ ಮಾಡಿಕೊಂಡು ನೀನು ಒಳ್ಳೆ ಪಾಯಸ ಮಾಡ್ಕೊ ಮಗಳೇ, ಅದರಲ್ಲಿ ಚೂರು ನನಗೂ ಕೊಟ್ಬಿಡೆ. ಸುಮ್ಮನೆ ಬಟ್ಟೆ ಒದ್ರದಂಗೆ ವಿಷಯನ ಒದ್ರು ಬಿಡಬೇಡ. ನಿಮ್ಮ ಮಾವ ಈ ಟ್ಯೂಷನ್ ಮಾಡಲೇಬಾರ್ದು ಅಂತ ಸ್ಟ್ರಾಂಗಾಗಿ ನಿರ್ಧಾರ ತಗೋಬೇಕು. ಆ ಥರ ಒಳ್ಳೆ ಪಾಯಿಂಟ್ನ ಯೋಚನೆ ಮಾಡು. ಆವಾಗಲೂ ನಿನಗೆ ಯಾವ ಪಾಯಿಂಟು ಹೊಳಿಲಿಲ್ಲ ಅಂದರೆ ಮತ್ತೆ ನನಗೆ ಕಾಲ್ ಮಾಡು ಮಗಳೇ, ನಾನೇ ನಿನಗೆ ಒಳ್ಳೊಳ್ಳೆ ಪಾಯಿಂಟ್ಗಳನ್ನು ಕೊಡ್ತೀನಿ, ಸರಿನಾ ಅಂತಾರೆ ವೀಣಾ. ಸರಿಯಮ್ಮ ಅಂತ ಕಾಲ್ ಕಟ್ ಮಾಡ್ತಾಳೆ ಪ್ರಿಯಾ. ಈಚೆ ಜ್ಯೋತಿ ಇಂದಿರಾ ಹತ್ರ ರೂಮಲ್ಲಿ, ಏನಮ್ಮ ನೀನು, ಆ ಸಿದ್ದು ಯಾರು, ಏನು ಹೇಳೋಕ್ಕೆ ಬಂದಿದ್ದ ಅಂತ ಅಪ್ಪ ದೊಡ್ಡಪ್ಪ ಕೇಳಿದಾಗ ಇರೋ ವಿಷಯನ ಹೇಳಬೇಕು ತಾನೆ ಅಂತಾಳೆ. ಏಯ್, ನಾನು ಹೇಳಿದರೆ ಅವ್ರು ನಂಬ್ತಿದ್ರೇನೆ? ನಿಮ್ಮ ಅಪ್ಪ ನನಗೆ ಬೈದು ಬಾಯಿ ಮುಚ್ಚಿಸ್ತಾರೆ. ನಿಮ್ಮ ದೊಡ್ಡಮ್ಮ ಅಮೂಲ್ಯಂಗೆ ಒಡವೆ ಕೊಟ್ಟಿರೋ ವಿಚಾರ ಹೇಳಿದ್ದಕ್ಕೆ ನನ್ನನ್ನು ಬಾಯಿಗೆ ಬಂದಾಗೆ ಬೈದರು. ಈ ವಿಷಯದಲ್ಲಿ ನಾನು ಯಾಮೋರೋದಿಲ್ಲ. ಇದನ್ನು ಸಿದ್ದುನೇ ಬಂದು ಹೇಳಬೇಕು, ಆಗಲೇ ಅವ್ರು ನಂಬೋದು ಅಂತಾರೆ ಇಂದಿರಾ. ಆದರೆ ಅವ್ನು ಸತ್ಯ ಹೇಳುವಷ್ಟರಲ್ಲಿ ಎಲ್ಲ ಹಾಳಾಗೋಗುತ್ತಲ್ಲಮ್ಮ ಅಂತಾಳೆ ಜ್ಯೋತಿ. ಅದೇ ಕಣೆ, ನನಗೂ ತಲೆ ಕೆಡ್ತಿರೋದು. ನನಗನ್ಸುತ್ತೆ ಆ ಸಿದ್ದು ಹೇಳೋಕ್ಕೆ ಬಂದಾಗಲೇ ನಿಮ್ಮ ದೊಡ್ಡಪ್ಪಂಗೆ ಯಾರೋ ಫೇಕ್ ಕಾಲ್ ಮಾಡಿದ್ದಾರೆ ಅಂತ. ಯಾಕೋ ಕೋಇನ್ಸಿಡೆಂಟ್ ಅಲ್ಲ ಅಂತಾಳೆ ಇಂದಿರಾ. ಅಂದರೆ ಅಂತಾಳೆ ಜ್ಯೋತಿ. ಕಾಲ್ ಮಾಡಿರೋರು ಸಿದ್ದು ಹೇಳೋಕೆ ಬಂದಿರೋ ವಿಷಯನ ತಡಿಬೇಕು ಅಂತಲೇ ಕಾಲ್ ಮಾಡಿದಾರಾ ಅಂತಾಳೆ ಇಂದಿರಾ. ನೀನು ಹೇಳ್ತಾ ಇರೋದು ಹೇಗಿದೆ ಅಂದರೆ ಅಮೂಲ್ಯನೇ ಸಿದ್ದು ಮನೆಯೊಳಗೆ ಬರ್ತಾ ಇರೋದನ್ನು ನೋಡಿ ಪ್ಲ್ಯಾನ್ ಮಾಡಿ ವಾಪಸ್ ಕಳಿಸಿದಾಳೆ ಅನ್ನೋ ಥರ ಹೇಳ್ತಿದ್ಯಾ. ಅವಳಿಗೆ ಅಷ್ಟೊಂದೆಲ್ಲ ತಲೆ ಇಲ್ಲಮ್ಮ ಅಂತಾಳೆ ಜ್ಯೋತಿ. ಏಯ್, ನಾನು ಅವಳು ಅಂತ ಎಲ್ಲೇ ಹೇಳಿದೆ? ಬೇರೆ ಯಾರಾದರೂ ಆಗಿರ್ಬೋದಲ್ವಾ ಅಂತಾರೆ ಇಂದಿರಾ. ಅವಳಲ್ಲದೆ ಮತ್ತೆ ಅಮ್ಮ ವಲ್ಲಭ ಏನಾದರೂ ಈ ಕೆಲಸ ಮಾಡಿರ್ಬೋದಾ ಅಂತಾಳೆ ಜ್ಯೋತಿ. ವಲ್ಲಭನ? ಏಯ್, ಇಲ್ಲ ಕಣೆ, ಅವನು ಹೀಗೆಲ್ಲ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಂತಾರೆ ಇಂದಿರಾ. ಅಮ್ಮ ಮತ್ತೆ ಇನ್ಯಾರಮ್ಮ ಅಂತಾಳೆ ಜ್ಯೋತಿ. ಅದೇ ನನಗೂ ಗೊತ್ತಾಗ್ತಿಲ್ಲ ಜ್ಯೋತಿ, ಯೋಚನೆ ಮಾಡಿ ಮಾಡಿ ನನ್ನ ತಲೆ ಹೋಗ್ತಿದೆ ಅಂತಾರೆ ಇಂದಿರಾ. ಇವಾಗ ಅದರ ಬಗ್ಗೆ ಯೋಚನೆ ಮಾಡೋದನ್ನು ಬಿಟ್ಬಿಡು. ನೆಕ್ಸ್ಟ್ ಟೈಮ್ ಮತ್ತೆ ಸಿದ್ದುನ ಕರೆಸಿ
ಅಪ್ಪನ ಮುಂದೆ ಸಾಕ್ಷಿ ಹೇಳಿಸ್ಬೋದಲ್ವಾ, ಅದ್ರ ಬಗ್ಗೆ ಯೋಚನೆ ಮಾಡು ಅಂತಾಳೆ ಜ್ಯೋತಿ. ಎಲ್ಲದಕ್ಕೂ ಮುಂಚೆ ಅವನು ನಮ್ಮ ಕಾಲ್ ಪಿಕ್ ಮಾಡಬೇಕಲ್ವಾ, ಅವನು ನನ್ನ ಕಾಲ್ ರಿಸೀವ್ ಮಾಡ್ತಿಲ್ಲ. ಅಮೂಲ್ಯನ ಕಲಾವತಿನ ಸಿಕ್ಕಾಕಿಸೋಕೆ ನನ್ನ ಹತ್ರ ಇದ್ದಿದ್ದು ಒಂದೇ ಒಂದು ಅಸ್ತ್ರ ಸಿದ್ದು. ಈಗ ಅವನೇ ನಾಪತ್ತೆಯಾಗಿದ್ದಾನೆ, ಏನು ಮಾಡಲಿ ಅಂತಲೇ ಅರ್ಥ ಆಗ್ತಿಲ್ಲ ಅಂತಾರೆ ಇಂದಿರಾ. ಈಚೆ ಮೀನಾ ಟ್ರೈನಿಂಗ್ ಸೆಂಟ್ರಿಂದ ರೂಮಿಗೆ ಬಂದು ಕೇಶವ ನನಗಿಂತ ಮುಂಚೆನೇ ಬರ್ತೀನಿ ಅಂತ ಅಂದ. ಯಾಕಿನ್ನೂ ಬಂದಿಲ್ಲ, ಪಾಪ ಕೆಲಸ ಮುಗ್ದಿಲ್ಲ ಅನಿಸುತ್ತೆ ಅಂತ ಮೀನಾ ಕೇಶವಂಗೆ ಕಾಲ್ ಮಾಡ್ತಾಳೆ. ಹಲೋ ಮೀನಾ ಅಂತಾನೆ ಕೇಶವ. ಎಲ್ಲಿದ್ಯಾ ಕೇಶವ ಅಂತಾಳೆ ಮೀನಾ. ನೀನು ಎಲ್ಲಿದ್ಯಾ ಅಂತಾನೆ ಕೇಶವ. ನಾನು ರೂಮಲ್ಲಿದ್ದೀನಿ, ನೀನು ಅಂತಾಳೆ ಮೀನಾ. ಮೀನಾ, ಅಪ್ಪ ಹೇಳಿದ ಕೆಲಸ ಎಲ್ಲ ಮುಗಿಸ್ಬಿಟ್ಟಿದ್ದೀನಿ, ಇನ್ನು ಒಂದು ಕೆಲಸ ಬಾಕಿ ಇದೆ, ಇವಾಗ 1/4 ಗಂಟೆಯಿಂದ ಅರ್ಧ ಗಂಟೆ ಮುಗಿಸ್ಬಿಟ್ಟು ಬೇಗ ಬಂದುಬಿಡ್ತೀನಿ ಅಂತಾನೆ ಕೇಶವ. 1/4 ಗಂಟೆನಾ ಅರ್ಧ ಗಂಟೆನಾ ಸರಿಯಾಗಿ ಹೇಳು ಅಂತಾಳೆ ಮೀನಾ. ಅರ್ಧ ಗಂಟೆ ಅಂತಾನೆ ಕೇಶವ. ಸರಿ, ಅರ್ಧ ಗಂಟೆಯಲ್ಲಿ ಬಂದುಬಿಡು, ನಾನು ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಕಾಯ್ತಿರ್ತೀನಿ ಅಂತಾಳೆ ಮೀನಾ. ಸರಿ ಮೀನಾ ಅಂತ ಕಾಲ್ ಕಟ್ ಮಾಡಿ, ಗಣೇಶ್ ಅಂಕಲ್ ಅಂಗಡಿನ ರಿನಿವೇಟ್ ಮಾಡಿದ್ದಾರೆ, ಹೋಗಿ ನೋಡ್ಕೊಂಡು ಬಾ ಅಂತ ಅಪ್ಪ ಹೇಳಿಬಿಟ್ರು. ಗಣೇಶ್ ಅಂಕಲ್ ನಾನು ಬೇರೆ ಕಡೆ ಇದ್ದೀನಿ, ಬರೋದು ತುಂಬ ಟೈಮ್ ಆಗುತ್ತೆ ಅಂದರು. ಅಲ್ಲಿ ನೋಡಿದರೆ ಮೀನಾ ನನಗೋಸ್ಕರ ಕಾಯ್ತಿದ್ದಾಳೆ. ಗಣೇಶ್ ಅಂಕಲ್ನ ಮೀಟ್ ಮಾಡ್ಕೊಂಡು ಹೊರಟ್ರೆ ತುಂಬ ಲೇಟ್ ಆಗುತ್ತೆ, ಅಪ್ಪಂಗೆ ಈ ವಿಷಯದಲ್ಲಿ ಪರ್ಮಿಷನ್ ತಗೊಂಡು ಇಲ್ಲಿಂದ ಹೊರಡೋದು ಬೆಸ್ಟ್, ಅದೇ ಸರಿ ಅಂತ ಅಪ್ಪಂಗೆ ಕಾಲ್ ಮಾಡ್ತಾನೆ ಕೇಶವ. ಹಲೋ ಅಂತಾರೆ ನಂದನ್. ಅಪ್ಪ, ಸುರೇಶ್ ಅಂಕಲ್ಗೆ ದುಡ್ಡು ಕೊಟ್ಬಿಟ್ಟೆ, ಅವರು ತುಂಬ ಖುಷಿಪಟ್ಟರು, ತುಂಬ ಚೆನ್ನಾಗಿ ಮಾತಾಡಿಸಿದ್ರು, ಅವ್ರ ಮನೆಗೂ ಕರ್ಕೊಂಡೋದ್ರು, ಮನೆಯೆಲ್ಲ ತೋರಿಸಿದ್ರು, ಮುಂದಿನ ಸಲ ಬಂದಾಗ ಎಲ್ಲರನ್ನ ಕರ್ಕೊಂಡು ಬಾ ಅಂತಲೂ ಹೇಳಿದರು ಅಂತಾನೆ ಕೇಶವ. ಹೌದಾ, ಒಳ್ಳೆಯದು ಅಂತಾರೆ ನಂದನ್. ಆಮೇಲೆ ಅಪ್ಪ, ನೀವು ಹೇಳಿದ್ರಲ್ಲ ಗಣೇಶ್ ಅಂಕಲ್ ಅಂಗಡಿ ರಿನಿವೇಟ್ ಮಾಡಿಸಿದ್ದಾರೆ, ಹೋಗಿ ನೋಡ್ಕೊಂಡು ಬಾ ಅಂತ, ಅಲ್ಲೇ ಬಂದಿದ್ದೆ, ಆದರೆ ಗಣೇಶ್ ಅಂಕಲ್ ಎಲ್ಲೋ ಬೇರೆ ಕಡೆ ಇದ್ದಾರಂತೆ, ಅವ್ರು ಬರೋದು ಲೇಟ್ ಆಗುತ್ತೆ ಅಂತಪ್ಪ, ಅದಕ್ಕೆ ಅವರನ್ನು ನಾಳೆ ಭೇಟಿ ಆಗೋಣ ಅಂತಪ್ಪ ಅಂತಾನೆ ಕೇಶವ. ಇವತ್ತೇ ಭೇಟಿ ಆಗೋದಕ್ಕೆ ಏನು ನಿನಗೆ ಅಂತಾರೆ ನಂದನ್. ಅಲ್ಲಪ್ಪ, ಅವ್ರು ಬೇರೆ ಏರಿಯಾದಲ್ಲಿದ್ದಾರೆ, ಅವ್ರು ಅಲ್ಲಿಂದ ಇಲ್ಲಿಗೆ ಬರೋದು ತುಂಬ ಲೇಟ್ ಆಗೋಗುತ್ತೆ, ಟೈಮ್ ಆಗುತ್ತೆ, ಅದಕ್ಕೆ ಹಾಗೆ ಹೇಳಿದೆ ಅಂತಾನೆ ಕೇಶವ. ನಾನು ಅವರಿಗೆ ಫೋನ್ ಮಾಡಿ ಈಗಲೇ ಬರೋದಕ್ಕೆ ಹೇಳ್ತೀನಿ, ನೀನು ಅವರನ್ನು ಇವತ್ತೇ ಭೇಟಿ ಆಗಬೇಕು, ನಾಳೆ ನಿನಗೆ ಬೇರೆ ಕೆಲಸ ಕೊಡ್ತೀನಿ ಅಂತಾರೆ ನಂದನ್. ಸರಿಯಪ್ಪ ಅಂತ ಕಾಲ್ ಕಟ್ ಮಾಡಿ, ಅಪ್ಪಂಗೆ ನನ್ನ ಫೀಲಿಂಗ್ಸ್ ಯಾಕೆ ಅರ್ಥ ಆಗ್ತಿಲ್ಲ, ಅಲ್ಲ ಊರಲ್ಲಿದ್ದಾಗ ಯಾವಾಗಲೂ ಅಂಗಡಿ ಅಂತ ನಾನು ಕೆಲಸ ಮಾಡ್ತಾನೆ ಇರ್ತೀನಲ್ವಾ, ಕಡೆ ಪಕ್ಷ ನನ್ನ ಹೆಂಡತಿ ಜೊತೆ ಆಚೆ ಬಂದಾಗಲಾದರೂ ಅವಳ ಜೊತೆ ಕಾಲ ಕಳೆಯೋದಕ್ಕೆ ಅವಕಾಶನೇ ಇಲ್ವಾ, ಇದೆಲ್ಲ ಯಾಕೆ ಅಪ್ಪಂಗೆ ಅರ್ಥ ಆಗ್ತಿಲ್ಲ, ನಮಗೋಸ್ಕರ ನಾವು ಬದುಕೋ ಖುಷಿನೇ ನಮಗೆ ಸಿಗಲ್ವಾ ಅಂತಾನೆ ಕೇಶವ. ಈಚೆ ಮೀನಾ ಫ್ರೆಶ್ ಅಪ್ ಆಗಿ ರೆಡಿಯಾಗಿ 5:30 ಕೇಶವ ಇನ್ನೂ ಬಂದಿಲ್ಲ, ಇನ್ನು ಎಷ್ಟೊತ್ತಿಗೆ ಬರ್ತಾನೋ ಏನೋ, ಯಾವಾಗಲೂ ಹೀಗೆ ಮಾಡ್ತಾನೆ, ಬೇಗ ಬಾರೋ ಕೇಶವ, ನಾನು ಕಾಯ್ತಿದ್ದೀನಿ, ಅದೇನೋ ಗೊತ್ತಿಲ್ಲ, ನಿನ್ನ ಜೊತೆ ಗಂಟೆಗಟ್ಟಲೆ ಹರಟೆ ಹೊಡಿಬೇಕು ಅನಿಸುತ್ತೆ, ನಿನ್ನ ಮುದ್ದಾದ ನಗುನ ನೋಡ್ತಾ ಇರಬೇಕು ಅನಿಸುತ್ತೆ, ನಿನ್ನ ಜೊತೆ ಕೈ ಹಿಡ್ಕೊಂಡು 4 ಕಡೆ ಸುತ್ತಾಡಬೇಕು ಅನಿಸುತ್ತೆ, ಇದೆಲ್ಲ ನನ್ನ ಒಬ್ಬಳ ಆಸೆ ಅಲ್ಲ ಕೇಶವ, ಗಂಡಂದಿರನ್ನು ಪ್ರೀತಿಸೋ ಎಲ್ಲ ಹೆಣ್ಮಕ್ಳು ಪಡೋ ಆಸೆ. ಈ ಆಸೆನೆಲ್ಲ ಈಡೇರಿಸ್ಕೊಳ್ಳೋದಕ್ಕೆ ದೇವರು ಒಂದು ಅವಕಾಶ ಕೊಟ್ಟಿದ್ದಾನೆ, ಇದು ಯಾಕೋ ಕೇಶವ ನಿನಗೆ ಅರ್ಥ ಆಗ್ತಿಲ್ಲ ಅಂತ ಬೆಡ್ ಮೇಲೆ ಕೂತ್ಕೊಂಡು. ಮದುವೆಗೆ ಮುಂಚೆ ಕೇಶವ ಹೀಗಿರಲಿಲ್ಲ, ನಾನು ಸಿಗ್ತೀನಿ ಅಂದರೆ ಸಾಕು ಮೀನನಾಥ ಅಂತ ಸುಳ್ಳು ಹೇಳ್ಕೊಂಡು ನನ್ನ ನೋಡೋಕೆ ಓಡ್ಕೊಂಡು ಬರ್ತಿದ್ದ, ಆದರೆ ಈಗ ಹಾಗಿಲ್ಲ, ಮದುವೆ ಆಗೋಯ್ತಲ್ಲ, ಹೆಂಡ್ತಿ ಗರ್ಲ್ ಫ್ರೆಂಡಿಗೆ ಇರೋ ವ್ಯಾಲ್ಯೂ ಹೆಂಡ್ತಿಗಿಲ್ಲ ಅಂತಾಳೆ ಮೀನಾ. ಈಚೆ ರೂಮಲ್ಲಿ ಗಿರಿಜಾ ಮತ್ತು ಅಮೂಲ್ಯ ಬಟ್ಟೆ ಮಾಡ್ತಾ ಇರ್ತಾರೆ. ಮತ್ತು ಅಮ್ಮು, ಇವತ್ತು ಟ್ಯೂಷನ್ ಹೇಗಾಯಿತು ಅಂತಾರೆ. ಚೆನ್ನಾಗಾಯ್ತಾ ಅಂತಾರೆ. ಚೆನ್ನಾಗಾಯ್ತತ್ತೆ, ಇನ್ನು ನಾಳೆ 2-3 ಮಕ್ಕಳು ಬರೋ ಚಾನ್ಸಸ್ ಇದೆ ಅಂತಾಳೆ ಅಮೂಲ್ಯ. ಅಮ್ಮು, ಅದೇನೇ ಹಾಗೆ ಮಡ್ತಿದ್ಯಾ, ಕೊಡಿಲಿ ಅಂತ ಹೀಗೆ ಮಡ್ಚಬೇಕು ಅಂತ ತೋರಿಸ್ತಾ. ಅಮ್ಮು, ಶರ್ಟ್ ಮಡ್ಚೋಕ್ಕೂ ಬರಲ್ವಾ ನಿನಗೆ ಅಂತಾರೆ ಗಿರಿಜಾ. ಇಲ್ಲ ಅಂತಾಳೆ ಅಮೂಲ್ಯ. ಅಂದರೆ ನೀನು ಆ ಮನೇಲಿದ್ದಾಗ ಇದನ್ನೆಲ್ಲ ಮಾಡೇ ಇಲ್ವಾ ಕಂದ ಅಂತಾರೆ ಗಿರಿಜಾ. ಇಲ್ಲ ಅತ್ತೆ, ಎಲ್ಲ ಕೆಲಸನೂ ಅಮ್ಮ ಚಿಕ್ಕಮ್ಮ ಅಜ್ಜಿ ಎಲ್ಲ ಸೇರ್ಕೊಂಡು ಮಾಡ್ತಿದ್ರು, ನನಗೇನು ಕೆಲಸನೇ ಇರ್ತಿರ್ಲಿಲ್ಲ ಅಂತಾಳೆ ಅಮೂಲ್ಯ. ಪಾಪ ಕಣೆ ನೀನು, ಆ ಮನೇಲಿ ನೀನು ಎಷ್ಟು ಆರಾಮಾಗಿದ್ದೆ ಅಲ್ಲ, ಈ ಮನೇಲಿ ನಿನಗೆ ಕೈ ತುಂಬ ಕೆಲಸ, ಬೇಜಾರಾಗುತ್ತಾ ಕಂದ, ಆ ಮನೆ ನೆನಪಾಗುತ್ತಾ ಅಂತಾರೆ ಗಿರಿಜಾ. ಅಮ್ಮನ ನೋಡದೆ ಮಾತಾಡದೆ ಇರೋದು ಬೇಜಾರು, ಅದು ಬಿಟ್ಟರೆ ಬೇರೆ ಏನು ಬೇಜಾರಿಲ್ಲ ಅತ್ತೆ, ಇಲ್ಲಿ ಮೀನಕ್ಕ ಜೊತೆ ನಿಮ್ಮ ಜೊತೆ ಸೇರಿಕೊಂಡು ಕೆಲಸ ಮಾಡೋದು ಅಂದರೆ ನನಗೆ ತುಂಬ ಖುಷಿಯಾಗುತ್ತೆ, ಅಷ್ಟಕ್ಕೂ ನೀವು ಮತ್ತು ಅಕ್ಕ ಸೇರಿದರೆ ನನಗೆ ಜಾಸ್ತಿ ಕೆಲಸನೇ ಕೊಡಲ್ಲ, ಆ ಮನೆಯಲ್ಲೂ ತುಂಬ ಮುದ್ದು ಮಾಡ್ತಿದ್ರು, ಇಲ್ಲೂ ಹಾಗೆ ಮುದ್ದು ಮಾಡ್ತೀರಾ ಅಂತಾಳೆ ಅಮೂಲ್ಯ. ಇಲ್ಲ ಕಂದ, ಎಷ್ಟೇ ಆದರೂ ತವ್ರ ಮನೆ ಥರ ಗಂಡನ ಮನೆ ಬರೋದಿಲ್ಲ, ನೀನಿಲ್ಲಿ ಎಷ್ಟೇ ಆರಾಮಾಗಿದ್ದೀನಿ ಅಂತ ಹೇಳಿದ್ರು ನನಗೆ ಅರ್ಥ ಆಗುತ್ತೆ ಕಣೆ, ಯಾಕಂದರೆ ನಾನು ಒಂದು ಹೆಂಗಸಲ್ವಾ. ಆದರೆ ಅಮ್ಮು, ನಮ್ಮಿಬ್ಬರ ಹಣೆ ಬರ ನೋಡೆ ಹೇಗಿದೆ, ಇಬ್ಬರೂ ಒಂದೇ ತವ್ರ ಮನೆಯಿಂದ ಬಂದಿದ್ದೀವಿ, ಆ ತವ್ರ ಮನೆಯಿಂದ ದೂರ ಉಳಿದಿದ್ದೀವಿ ಅಂತಾರೆ ಗಿರಿಜಾ. ಈಚೆ ನಂದನ್ ಮನೆಗೆ ಬರ್ತಾರೆ. ಆಗ ದುಡ್ಡಿನ ಪರ್ಸನ್ನ ಪ್ರಿಯಾ ಕುಡಿಮಾವ ಅಂತ ತಗೋತಾಳೆ. ನಂದನ್ ಕೂಡ ಶಾಕ್ನಿಂದ ನೋಡ್ತಾರೆ. ಏನಮ್ಮ ಪ್ರಿಯಾ, ಇದನ್ನು ಎಲ್ಲಿಡೋದು ಅಂತ ಗೊತ್ತಿದೆ ನಿನಗೆ ಅಂತಾರೆ ಗಿರಿಜಾ. ಬೀರುವಿನಲ್ಲಿ ಇಡಬೇಕಲ್ವಾ ಅತ್ತೆ ಅಂತಾಳೆ ಪ್ರಿಯಾ. ನಿನ್ನ ಹತ್ರ ಬೀರು ಬೀಗದ ಕೈ ಇದೆಯಾ ಅಂತಾರೆ ಗಿರಿಜಾ. ನೀವು ಬೀಗದ ಕೈ ಕೊಟ್ಟರೆ ನಾನು ಹೋಗಿ ಇಟ್ಟು ಬರ್ತೀನಿ ಅಂತಾಳೆ ಪ್ರಿಯಾ. ಬೇಡ ಪ್ರಿಯಾ, ಇದನ್ನು ಎಲ್ಲಿ ಯಾವಾಗ ಹೇಗಿಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು, ಕೊಡಮ್ಮ ಅಂತ ಸಿಟ್ಟಿಂದ
ಪರ್ಸನ್ನ ಕಸ್ಕೋತಾರೆ ಗಿರಿಜಾ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.